ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತು ನೈಟ್ ನಾವು ರೆಡಿ ಆಗಿಬಿಟ್ಟು ಎಲ್ಲಿ ಹೋಗ್ತಾ ಇದ್ದೀನಿ ಅಂತೇಳಿ ಅಂದ್ಕೊಂಡಿದ್ರಲ್ಲ. ಇವತ್ತು ನಮ್ಮ ಮಮ್ಮಿ ಪಪ್ಪನ ಆ್ಯನಿವರ್ಸರಿ ಇರೋದ್ರಿಂದ ನಾವು ಸೆಲೆಬ್ರೇಷನ್ ಮಾಡೋಕ್ಕೆ ಹೊರಗಡೆ ಹೋಗ್ತಾ ಇದ್ದೀವಿ ರೆಡಿಯಾಗಿ. ಯಾಕಂದರೆ ಅವ್ರದ್ದು ನಾವು ಮನೆಯಲ್ಲೇ ಮಾಡಬೇಕಂತಿತ್ತು. ಯಾಕಂದರೆ ಇದು ಅವ್ರದ್ದು 33ನೇ ವರ್ಷದ ಆ್ಯನಿವರ್ಸರಿ ಇರೋದ್ರಿಂದ ನಾವು ಹೊರಗಡೆನೇ ಹೋಗ್ಬೇಕಂತೇಳಿ ಡಿಸೈಡ್ ಮಾಡಿದ್ವಿ. ಮತ್ತು ಈ ವಿಡಿಯೋ ನಾನು ಜಲ್ದಿನೇ ಅಪ್ಲೋಡ್ ಮಾಡಬೇಕಿತ್ತು. ಯಾಕಂದರೆ ಕೆಲವೊಂದು ವಿಡಿಯೋಗಳು ಪೆಂಡಿಂಗ್ ಇರೋದ್ರಿಂದ ನಾನು ಇದನ್ನು ಹಿಂದೆ ಪೆಂಡಿಂಗ್ ಇಟ್ಟೆ. ಈಗ ಅಪ್ಲೋಡ್ ಮಾಡಬೇಕಾಗೈತಿ. ಇದು ಆದಷ್ಟು ಬೇಗ ಜಲ್ದಿನೇ ಅಪ್ಲೋಡ್ ಮಾಡಬೇಕಿತ್ತು, ಆಗಲಿಲ್ಲ ಕೆಲವೊಂದು ವಿಡಿಯೋಗಳಿರೋದ್ರಿಂದ. ಈಗ ನಾವು ಹೋಗ್ತಾ ಇದ್ವಿ, ಇಲ್ಲೇ ರೋಡಲ್ಲಿ ಇದ್ದೀವಿ. ನಮ್ಮ ತಂಗಿ ಮತ್ತು ನಮ್ಮ ಮೈದ್ನ ಮುಂದ್ಗಡೆ ಹೋಗ್ತಾ ಇದ್ದಾರೆ. ಅವರು ಪಪ್ಪ ಮಮ್ಮಿ ಅವರು ಇನ್ನು ಹಿಂದ್ಗಡೆ ಇದ್ದಾರೆ. ಯಾಕಂದರೆ ನಾವು ಹೋಗಿ ಎಲ್ಲ ರೆಡಿ ಮಾಡಿ ಅರೇಂಜ್ ಮಾಡೋ ತನಕ ಲೇಟ್ ಆಗುತ್ತೆ. ಅದಕ್ಕೋಸ್ಕರ ಎಲ್ಲ ರೆಡಿ ಆಗಿಂದ ಬಾ ಅಂತ ಹೇಳಿದ್ವಿ ನಾವು. ಅದಕ್ಕೋಸ್ಕರ ಇಲ್ಲಿ ಹೋಗೋ ಟೈಮಿಗೆ ನಾವು ಇಲ್ಲೇ ಕೇಕ್ ಆರ್ಡ್ರ್ ಮಾಡಿದ್ವಿ. ಕೇಕ್ ಒಂದು ತೊಗೊಂಡು ಹೋಗಬೇಕು. ಮತ್ತು ಈಗ ನೈಟ್ ಅಂತೂ ಸಿಕ್ಕಾಪಟ್ಟೆ ಚಳಿ ಐತಿ. ಅದಕ್ಕಂಥೇಳಿ ನಾವು ಜಾಕೆಟ್ ಗೀಕೆಟ್ ಹಾಕ್ಕೊಂಡು ಫುಲ್ಲು ರೆಡಿಯಾಗಿ ಹೋಗ್ತಾ ಇದ್ವಿ. ಮತ್ತಿನ್ನೇನು ಇಲ್ಲಿ ಬೇಕ್ರಿ ಬಂತು. ನಾವು ಆರ್ಡ್ರ್ ಮಾಡಿದ್ವಿ ಕೇಕ್ ತೊಗೊಂಡು ಹೋಗಬೇಕಿತ್ತು. ಕೇಕ್ ನೋಡಾತಿದ್ವಿ ಯಾವ ಥರ ಕೇಕ್ ತೊಗೋಬೇಕಂತ ಹೇಳಿ. ಎಲ್ಲ ಚೆನ್ನಾಗಿದ್ದು ಕೇಕ್. ಕೆಲವೊಂದಿಷ್ಟು ಕ್ಯಾಂಡಲ್ಗಳನ್ನು ತೊಗೊಂಡ್ವಿ. ಇಲ್ಲಿ ನಮ್ಮ ಪರಿಚಯದವ್ರು ಸರ್ ಇದ್ದರು, ಹಾಗೆ ವಿಡಿಯೋ ಮಾಡಿದೆ. ಕೊನೆಗೂ ಟೌನ್ ಪ್ಯಾಲೇಸಿಗೆ ನಾವು ಬಂದ್ವಿ. ಟೌನ್ ಪ್ಯಾಲೇಸಿಗೆ ಬಂದು ಇಲ್ಲೆಲ್ಲ ಗಾಡಿ ಪಾರ್ಕ್ ಮಾಡಿದ್ವಿ. ಇನ್ನು ಪಪ್ಪ ಮಮ್ಮಿ ಅವರು ಹಿಂದ್ಗಡೆನೇ ಮನೆಯಲ್ಲೇ ಇದ್ದರು. ಯಾಕಂದರೆ ನಾವೆಲ್ಲ ಅಲ್ಲಿ ಹೇಳಿ ಡೆಕೋರೇಷನ್ ಮಾಡಿ ಕೇಕ್ ಅದು ಇಟ್ಟು ಆದ್ಮ್ಯಾಗ ನಾವು ಬಾ ಅಂತ ಹೇಳಿದ್ವಿ. ಯಾಕಂದರೆ ಅದು ಒಂಥರ ಸರ್ಪ್ರೈಸ್ ಇದ್ದರೆ ಚೆನ್ನಾಗಿರುತ್ತಲ್ಲ. ಅದಕ್ಕೋಸ್ಕರ ಸರ್ಪ್ರೈಸ್ ಕೊಡಬೇಕಂಥೇಳಿ ನಾವು ಅವರಿಗೆ ಅಡ್ವಾನ್ಸ್ ಕಳಿಸಿದ್ದಿಲ್ಲ. ನಾವೇ ಅಡ್ವಾನ್ಸ್ ಬಂದಿದ್ವಿ, 4 ಜನ ಅಡ್ವಾನ್ಸ್ ಬಂದು ನಾವು ಮತ್ತು ಅಲ್ಲೆಲ್ಲ ಹೋಗಿ ನೋಡ್ಕೊಂಡ್ವಿ ಪ್ಲೇಸ್ ಯಾವ ರೀತಿ ಆಗೈತಿ, ಯಾವ ರೀತಿ. ಯಾಕಂದರೆ ಎಲ್ಲ ಫುಲ್ಲಾಗಿತ್ತು ಪ್ಲೇಸು. ಅದಕ್ಕೋಸ್ಕರ ನಾವು ಒಂದು ಸ್ವಲ್ಪ ನೋಡಿಕೊಂಡು ಆಮೇಲೆ ಎಲ್ಲ ನಮಗೆ ಸಿಕ್ಕ ಮೇಲೆ ಪಪ್ಪ ಮಮ್ಮಿಗೆ ಕಾಲ್ ಮಾಡಿ ಕರೆದ್ವಿ. ಆವಾಗ ಅವ್ರು ಬಂದರು. ಇನ್ನು ನಾವು ಈಗ ಎಂಟ್ರಿ ಕೊಟ್ಟಿದ್ವಿ, ಹೋಗಬೇಕು. ಇನ್ನು ಎಲ್ಲೆಲ್ಲಿ ಪ್ಲೇಸ್ ಐತಿ ನೋಡಬೇಕು, ಎಲ್ಲೆಲ್ಲಿ ಡೆಕೋರೇಷನ್ ಮಾಡಿದ್ದಾರೆ ಏನು ಎಂತ ಅಂಥೇಳಿ ನೋಡಿ ಆಮೇಲೆ ನಾವು ಪಪ್ಪ ಮಮ್ಮಿಗೆ ಕರೆಸ್ತೀವಿ. ನೋಡೋಣ ಬನ್ನಿ. ಪ್ರತಿಯೊಂದು ನಾನು ನಿಮ್ಗೆ ಈ ವಿಡಿಯೋನ ತೋರಿಸ್ತಾ ಹೋಗ್ತೀನಿ. ಎಂಜಾಯ್ ಮಾಡ್ಕೊಂಡು ಹೋಗ್ರಿ. ಲಾಸ್ಟ್ ಟೈಮ್ ನಮ್ಮ ಮೈದನ ಬರ್ತಡೇನೂ ಕೂಡ ಇಲ್ಲೇ ಮಾಡಿದ್ವಿ. ನಮಗೆ ಅದು ವಾಪಸ್ ಆ ಪ್ಲೇಸ್ ಸಿಗಲಿಲ್ಲ. ಯಾಕಂದರೆ ಆಲ್ರೆಡಿ ಅದು ಬುಕ್ ಆಗಿತ್ತು. ಅದಕ್ಕೋಸ್ಕರ ಸ್ವಲ್ಪ ಮೇಲ್ಗಡೆ ಹೋಗಿ ನೋಡಾತಿದ್ವಿ ಎಲ್ಲಿ ಪ್ಲೇಸ್ ಖಾಲಿ ಐತೆ ಅಂಥೇಳಿ. ಮೇಲ್ಗಡೆ ಯಾವ ಪ್ಲೇಸ್ ಸಿಕ್ತಂದ್ರೆ ಕೊನೆಗೂ ಈ ಪ್ಲೇಸ್ ಸಿಕ್ತು ನಮ್ಗೆ, ಖಾಲಿ ಐತಿ. ಮಮ್ಮಿ ಪಪ್ಪ ಬರೋದ್ರಾಗ ನಮ್ಮದೊಂದು ರ್ಯಾಂಪ್ ವಾಕ್ ಇರಲಿ ಅಂಥೇಳಿ ಒಂದು ವಿಡಿಯೋ ಮಾಡಿದ್ವಿ. ಮಮ್ಮಿ ಪಪ್ಪ ಬಂದರು. ಅವರು ನಾವು ಅಲ್ಲೇ ನಿಲ್ಲಿಸಿ ಜೋಡಿ ಮ್ಯಾಗ ಬಾ ಅಂತ ಹೇಳಿದ ತಕ್ಷಣ ಪಾಪ ಅವರು ಕೂಡ ಜೋಡಿ ಮ್ಯಾಗ ನವ ದಂಪತಿಗಳೇ ಗತ್ಲೆ ನಡ್ಕೊಂಡು ಬಂದರು. ನೋಡಿ, ವಯಸ್ಸಾದಂತೆಲ್ಲ ಗಂಡ ಹೆಂಡತಿ ಪ್ರೀತಿ ಜಾಸ್ತಿ ಆಗ್ತಾ ಹೋಗ್ತೈತಿ. ಅವರಿಂದ ನಾವು ಕಲಿಬೇಕಾಗುತ್ತೆ. ಅಷ್ಟು ಚೆನ್ನಾಗಿ ಅವ್ರು ಇರ್ತಾರೆ. ಎಲ್ಲ ಮುಗೀತು. ನಾವು ಇನ್ನೇನು ಪಪ್ಪ ಮಮ್ಮಿನೂ ಬಂದರು. ಸೆಲೆಬ್ರೇಷನ್ ಸ್ಟಾರ್ಟ್ ಆಯಿತು. ಎಲ್ಲ ಸೆಲೆಬ್ರೇಷನ್ ಮಾಡಿದ್ವಿ ಎಲ್ಲರೂ ಖುಷಿಯಿಂದ. ಖುಷಿ ಆಯ್ತು ನಮಗೂ. ಅವರಿಗೆ ಫಸ್ಟ್ ಟೈಮ್ ಹೋಟೆಲ್ದಾಗ ಆ್ಯನಿವರ್ಸರಿ ಸೆಲೆಬ್ರೇಷನ್ ಮಾಡಿದ್ದು ಅವರಿಗೆ ಖುಷಿ ಆಯಿತು, ನಮಗೂ ಖುಷಿ ಆಯಿತು. ಎಲ್ಲರೂ ಕೂಡಿ ಸೆಲೆಬ್ರೇಷನ್ ಮಾಡಿ ಎಂಜಾಯ್ ಮಾಡಿ ನೆಕ್ಸ್ಟ್ ಊಟ ಮಾಡಿಕೊಂಡು ಎಲ್ಲನೂ ಎಂಜಾಯ್ಮೆಂಟ್ ಮಾಡಿದ್ವಿ ಆದಷ್ಟು ನಾವು. ಯಾಕಂದರೆ ಇಂಥ ಟೈಮ್ದಾಗೆ ಫ್ಯಾಮ್ಲಿ ಜೊತೆ ನಾವು ಟೈಮ್ ಸ್ಪೆಂಡ್ ಮಾಡುವಂಗೆ ಆಗುತ್ತೆ. ಯಾಕೆ ಖಾಲಿ ಟೈಮ್ದಾಗ ಎಲ್ಲರೂ ಅವ್ರವ್ರ ಕೆಲಸದಾಗ ಅವ್ರವ್ರು ಬ್ಯುಸಿಯಾಗಿರ್ತಾರೆ. ಹೀಗಾಗಿ ಇಂಥ ಸಣ್ಣ ಪುಟ್ಟ ಸೆಲೆಬ್ರೇಷನ್ಗಳನ್ನು ಫ್ಯಾಮ್ಲಿ ಜೊತೆ ಮಾಡೋದ್ರಿಂದ ನಮಗೂ ಕೂಡ ಖುಷಿ ಆಗುತ್ತೆ. ಎಲ್ಲರೂ ನಮ್ಮ ಪಪ್ಪ ಮಮ್ಮಿಗೆ ಆ್ಯನಿವರ್ಸರಿ ವಿಶ್ ಮಾಡಿ ಎಲ್ಲರೂ ನಿಮ್ಮ ಆಶೀರ್ವಾದ ಸದಾ ನಮ್ಮ ಫ್ಯಾಮ್ಲಿ ಮೇಲೆ ಇರಲಿ ಅಂಥೇಳಿ ನಾನು ಕೇಳ್ಕೊತೀನಿ. ಯಾಕಂದರೆ ನೀವು ಹೀಗೆ ನಮಗೆ ಸಪೋರ್ಟ್ ಮಾಡ್ತಾಯಿರಿ. ಆದಷ್ಟು ನಮ್ಮ ಫ್ಯಾಮ್ಲಿಗೆ ಆಶೀರ್ವಾದ ಮಾಡ್ತಾಯಿರಿ. ಯಾಕಂದರೆ ನಿಮ್ಮಿಂದ ನಾವು ಚೆನ್ನಾಗಿರ್ತೀವಿ.
ನೋಡಿ ಇದೇ ಒಂದು ಎಂಜಾಯ್ಮೆಂಟ್ನ ನಾವು ಯಾವಾಗಲೂ ಇದನ್ನು ಆಗಂಗಿಲ್ಲ ನಮಗೆ. ಯಾಕಂದರೆ ನಮಗೆ ಟೈಮ್ ಇದ್ದಾಗೆಲ್ಲ ನಾವು ಎಲ್ಲರೂ ಸೇರಿ ಟೈಮ್ ಸ್ಪೆಂಡ್ ಮಾಡೋಕ್ಕೂ ಆಗಂಗಿಲ್ಲ. ಕೆಲವೊಂದು ಫಂಕ್ಷನ್ಗಳಲ್ಲಿ ಮಾತ್ರ ಎಲ್ಲ ಫ್ಯಾಮ್ಲಿ ಸೇರಿ ನಾವು ಟೈಮ್ ಸ್ಪೆಂಡ್ ಮಾಡ್ಬೋದು. ಎಲ್ಲ ಕೇಕ್ ಕಟ್ಟಿಂಗ್ ಆಯಿತು, ಎಲ್ಲ ಆಯಿತು. ಇನ್ನು ಫೋಟೋ ಶೂಟ್ ಇರಲೇಬೇಕಲ್ಲ. ಹೀಗಾಗಿ ಇರಲಿ ಅಂಥೇಳಿ ನಾವು 4 ಜನ ಫೋಟೋ ಶೂಟ್ ಮಾಡ್ಕೊಂಡ್ವಿ. ನಾವು ಪಪ್ಪ ಮಮ್ಮಿ ಕೇಕ್ ತಿನ್ನಿಸಿ ವಿಶ್ ಮಾಡಿದ್ವಿ. ಆಮೇಲೆ ನಮ್ಮ ಮೈದನ ಹೆಂಡತಿ ಅವರು ಕೇಕ್ ತಿನ್ನಿಸಿ ವಿಶ್ ಮಾಡಿದರು. ಅದು ಆದ ತಕ್ಷಣ ಊಟ ಆರ್ಡ್ರ್ ಮಾಡಿದ್ವಿ. ಎಂಜಾಯ್ ಮಾಡ್ಕೊಂಡು ಎಲ್ಲರೂ ಸೇರಿ ಊಟ ಮಾಡತ್ತಿದ್ವಿ. ಯಾಕಂದರೆ ಮನೆಯಲ್ಲಿದ್ದರೆ ಎಲ್ಲರದು ಟೈಮ್ ಒಂದೇ ರೀತಿಯಾಗಿರಂಗಿಲ್ಲ ಊಟದ್ದು. ಎಲ್ಲರೂ ಬೇರೆ ಬೇರೆ ಟೈಮ್ ಇರುತ್ತೆ. ಅವ್ರವ್ರ ಟೈಮಿಗೆ ಅವ್ರವ್ರು ಊಟ ಮಾಡಿ ಹೋಗ್ತಾರೆ. ಆದ್ರೆ ಇಲ್ಲೇನೈತಿ, ನಾವು ಎಲ್ಲರ ಹೋಟೆಲ್ಗದು ಬಂದಾಗ ಏನೈತಿ, ಇಡೀ ಫ್ಯಾಮ್ಲಿ ಒಂದು ಟೇಬಲ್ ಮೇಲೆ ಕುಂತ್ಕೊಂಡು ಊಟ ಮಾಡ್ತೀವಲ್ಲ, ಅದು ಒಂದು ಮೂಮೆಂಟೇ ಭಾರಿ ಇರುತ್ತೆ. ಯಾಕಂದರೆ ಎಲ್ಲರೂ ಸೇರಿ ಊಟ ಮಾಡ್ತಾ ನಕ್ಕೊಂತ ಮಾತಾಡಿಕೊಂಡು ಒಬ್ರಿಗೊಬ್ರು ಕಷ್ಟ ಸುಖಗಳನ್ನು ಹಂಚಿಕೊಂಡು ಮಾಡೋದ್ರಲ್ಲಿ ತುಂಬ ಭಾರಿ ಇರುತ್ತೆ. ಯಾಕಂದರೆ ಇಂಥ ಮೂಮೆಂಟ್ಗಳನ್ನು ನೀವು ಎಂಜಾಯ್ ಮಾಡಬೇಕು. ಇಂಥ ಮೂಮೆಂಟು ಮತ್ತೆ ಯಾವತ್ತೂ ನಮಗೆ ಸಿಗಂಗಿಲ್ಲ. ಯಾವುದೇ ಫ್ಯಾಮ್ಲಿ ಇರಲಿ, ಇಂಥ ಮೂಮೆಂಟ್ಗಳನ್ನು ಆದಷ್ಟು ಎಂಜಾಯ್ ಮಾಡಿರಿ. ಆದಷ್ಟು ಏನೇ ಸಣ್ಣ ಪುಟ್ಟ ಸೆಲೆಬ್ರೇಷನ್ ಇದ್ದರೂ ಅದನ್ನು ಮನೆಯಲ್ಲಿ ಮಾಡೋಕ್ಕಿಂತ ಹೊರಗಡೆನೇ ಮಾಡಿ ನೋಡಿ. ಯಾಕಂದರೆ ಅದು ಚೆನ್ನಾಗಿರುತ್ತೆ. ಎಲ್ಲ ಫ್ಯಾಮ್ಲಿ ಸೇರಿ ಎಂಜಾಯ್ ಮಾಡ್ದಂಗೂ ಆಗುತ್ತೆ. ಹೀಗೆ ಸಣ್ಣ ಪುಟ್ಟ ನಾವು ಸೆಲೆಬ್ರೇಷನ್ ಮಾಡಬೇಕು, ಎಂಜಾಯ್ ಮಾಡಬೇಕು. ಲೈಫ್ ಒಳಗೆ ಏನಿರುತ್ತೆ ಹೇಳಿ. ಯಾಕಂದರೆ ಎಂಜಾಯ್ಮೆಂಟ್ನೂ ಇರಲೇಬೇಕು. ಕಷ್ಟ ಸುಖ ಎಲ್ಲ ಇರುತ್ತೆ, ಎಂಜಾಯ್ಮೆಂಟು ಕೂಡ ಅದ್ರಾಗಿರಬೇಕು. ನಮ್ಮದು ಎಲ್ಲ ಮುಗಿಸ್ಕೊಂಡು ಈಗ ನಾವು ವಾಪಸ್ಸು ಮನೆಗೆ ಹೋಗ್ಬೇಕಂಥೇಳಿ ಕೆಳಗಡೆ ಬರ್ತಾಯಿದ್ವಿ. ಎಲ್ಲ ಮುಗಿಸ್ಕೊಂಡು ಹಾಗೆ ಇನ್ನೂ ಕೇಕ್ ಇತ್ತು. ಕೇಕನ್ನು ಯಾರೂ ಜಾಸ್ತಿ ತಿನ್ನಲಿಲ್ಲ, ಊಟ ಮಾಡೋದಿತ್ತಲ್ಲ, ಅದಕ್ಕೋಸ್ಕರ ವಾಪಸ್ ನಾವು ತೊಗೊಂಡು ಹೊಂಟ್ವಿ. ಇನ್ನೇನು ಕೆಳಗಡೆ ಹೋಗ್ತೀವಿ. ಎಲ್ಲ ಸೆಲೆಬ್ರೇಷನ್ ಮುಗೀತು. ಕೆಳಗಡೆ ಹೋಗಿ ಇನ್ನೊಂದಿಷ್ಟು ಫೋಟೋ ಸೆಕ್ಷನ್ ಆಗುತ್ತೆ. ಇಲ್ಲಿ ಕೆಳಗಡೆ ಇನ್ನೊಂದಿಷ್ಟು ಫೋಟೋಗಳನ್ನು ತಕ್ಕೋಬೇಕಂತ ಹೇಳಿ ಮಾಡಿದ್ವಿ. ಯಾಕಂದರೆ ಇಲ್ಲಿ ಕೆಳಗಡೆ ಮಸ್ತ್ ಡೆಕೋರೇಷನ್ ಮಾಡಿರ್ತಾರೆ, ಅದಕ್ಕೋಸ್ಕರ ಕೆಳಗಡೆ ಬಂದ್ವಿ. ಇದು ಆದ ತಕ್ಷಣ ಇನ್ನೇನು ಮನೆಗೆ ಹೋಗ್ತೀವಿ. ಓಕೆ, ಫೈನಲಿ ನಾವು ಸೆಲೆಬ್ರೇಷನ್ ಮುಗಿಸ್ಕೊಂಡು ಇವಾಗ ಮನೆಗೆ ಹೋಗ್ತಾ ಇದ್ದೀವಿ. ಎಲ್ಲರೂ ಯಾರ್ಯಾರು ನಮ್ಮ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ವಿಡಿಯೋ ಹೇಗಿತ್ತು ಅಂತ ಹೇಳಿ ಕಮೆಂಟ್ ಮಾಡಿ. ಓಕೆ, ಬಾಯ್.